ಅಂಕಲ್ ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನೀವು? ಅಂಕಲ್ ಹೇಳಿದ್ದ? ಏನ್ರಿ ಅಂಕಲ್ ಹೇಳಿದ್ದೆ ಎದ್ರ ಬಗ್ಗೆ? ಅಯ್ಯ ಹುಚ್ಚಿ, ಅಂಕಲ್ ಜಾಬ್ ವಿಷಯ ಹೇಳಿದ್ರಲ್ಲೇ, ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ದಾನೆ? ಅದಕ್ಕೆ ಟೈಮ್ ಆಯ್ತಲ್ಲ, ಇನ್ನು ಯೋಚನೆ ಮಾಡಂತು. ಹೋಗೋದಂದ್ರೆ ಪಕ್ಕ ಐತಿ, ಆದ್ರೆ ಯಾವಾಗ ಹೋಗೋದಂದ್ರೆ ಇದು ಪಕ್ಕ ಇಲ್ಲ ಅಷ್ಟೇ. ಹಂಗಂದ್ರೆ ಹೋಗೋಣ ಅಲ್ಲೇ ಕೆಲ್ಸಕ್ಕೆ? ಹೋಗೋಣ ತಗೋ. ಯಾಕೆ ಏನಾದ್ರು ಪ್ರಾಬ್ಲಮ್ ಐತಾ? ಪ್ರಾಬ್ಲಮ್ ಏನಿಲ್ಲ, ಪರಿಚಯದವ್ರಲ್ಲ. ಸುಮ್ಮನೆ ಯಾಕೆ ಅಲ್ಲಿ ಹೋದ್ಮೇಲೆ ಮತ್ತೆ ಏನಾರು ಹೆಚ್ಚು ಕಮ್ಮಿ ಆಗಿ ಒಬ್ಬರ ಮನಸ್ಸೊಳಗೆ ಮನಸ್ತಾಪ ಉಟ್ಕೊಳೋದು ಬೇಡ ಅಂತೇಳಿ. ಏನು ಮನಸ್ತಾಪ ಏನು ಆಗಂಗಿಲ್ಲ. ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಒಳಗೆ ನಾವು ಕೆಲಸ ಮಾಡಿದ್ರೆ ಎಲ್ಲ ಕರೆಕ್ಟ್ ಆಗ್ತೈತಿ. ಅವ್ರು ಹೆಂಗೆ ಹೇಳ್ಕೊಡ್ತಾರೆ ಹಂಗೆ ಕೆಲಸ ಮಾಡಿದ್ರೆ ಆತ್ವಾ. ಹಂಗಂದ್ರೆ ಪಕ್ಕ ಅಲ್ಲ ಹೋಗೋದು. ನೀವು ಬರ್ತೀರ ಅಂದ್ರೆ ಅಷ್ಟೇ ನಾನು ಬರ್ತೀನಿ. ನಾ ಒಬ್ಬಕ್ಕೆ ಹೋಗ್ಕೊಂಡಂಗಿಲ್ವಾ ಅಲ್ಲಿ, ಅದಕ್ಕೆ ಸುಮ್ಮನೆ ನೀವಿದ್ರೆ ನಂಗೆ ಚಲೋ ಅನ್ಸಕ್ಕೆ, ನೀವಿಲ್ಲ ನಂಗೆ ಚಲೋ ಅನ್ಸಂಗಿಲ್ಲ. ನಾವು ಬರ್ತೀವಿ, ನೀನು ಬಾ. ಇಷ್ಟು ದಿನ ಒಟ್ಟಿಗೆ ಓದೇವಂತ ಇನ್ನು ಒಟ್ಟಿಗೆ ಕೆಲಸ ಮಾಡೋ ಭಾಗ್ಯ ಸಿಕ್ಕೈತಿ ಅಂದ್ರೆ ದೇವ್ರು ನೋಡ, ನಾವು ದೂರನೇ ಇರಬಾರ್ದು, ಯಾವಾಗಲೂ ಒಂದಾಗೇ ಇರ್ಬೇಕಂತೇಳಿ ಎಲ್ಲ ಕಡೆ ನಮ್ಗೆ ಕೊಡ್ಸಾತಾನ. ಹೌದು ನೋಡ, ನಾನು ಯೋಚನೆ ಮಾಡಿಲ್ಲ ಇದ್ರ ಬಗ್ಗೆ. ನೀ ಯೋಚನೆ ಮಾಡ್ತೀವಾ? ತಿನ್ನೋದು ಉಣ್ಣೋದು ಮಲಗೋದು ಜಾಸ್ತಿ ಆಗಿರ್ತೈತಿ ನಿನಗೆ. ನನ್ನ ಜೀವನದೊಳಗೆ ಅವು ಮೂರು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಥಿಂಗ್ಸ್ ಅದಾವು. ಹೌದು ಬಿಡುವ, ನಿನಗೆ ಅವ ಇಂಪಾರ್ಟೆಂಟ್ ಥಿಂಗ್ಸ್. ಮತ್ತೆ ಯಾಕ್ರಿ ಅಮ್ಮರ ಆರಾಮಿಲ್ಲೇನ್ರಿ? ರವ ಈ ಸಲ ನೀರು ಬೇರೆನೇ ಬಿಟ್ಟನಲ್ಲ, ನೀರು ಬದಲಾಗಿದ್ದಕ್ಕೆ ಸ್ವಲ್ಪ ಕೆಮ್ಮು ನೆಗಡಿ ಬಂದ್ಬಿಟ್ಟೈತೆ ನೋಡು. ಅಯ್ಯ ಅಮ್ಮ ದವಾಖಾನಿಗಾರ ಹೋಗಿ ಬರ್ಬೇಕು, ಹಂಗೆ ಬಿಟ್ಕೊಂಡು ಹೋದ್ರೆ ಮತ್ತೆ ಭಾಳ ಆಗ್ತದೆ. ನನ್ನ ಮಗ ಇವತ್ತು ಕರ್ಕೊಂಡು ಹೋಗ್ತೀರಂದಾನ, ಹೋಗಿ ತೋರಿಸ್ಕೊಂಡ್ ಬರ್ತೀನಂತ. ಮತ್ತೆ ಇಷ್ಟು ದಿನ ನೀವು ನಮ್ಮ ಮನೆಯಾಗಿದ್ರಿ, ನಾವು ಹೆಂಗೆ ನೋಡ್ಕೊಂಡ್ವೋ ಏನೋ ನಿಮಗೆ, ಒಟ್ಟು ಆರಾಮಾಗಿದ್ರಿ ಇಲ್ರಿ? ಅಯ್ಯೋ ಹೆಂಗೆ ನೋಡ್ಕೊಂಡಿವಿ ಏನಂತೀರಲ್ರಿ? ನಮಗೆ ಒಂಥರ ಹೂನಂಗೆ ಇಟ್ಕೊಂಡು ನೋಡ್ಕೊತಾರಲ್ಲ, ಹಂಗೆ ನೋಡ್ಕೊಂಡ್ರಿ ನೀವು. ನಮಗೆ ಯಾರು ಇಷ್ಟು ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡೇ ಇಲ್ರಿ. ಅಷ್ಟು ಪ್ರೀತಿ, ಅಷ್ಟು ವಿಶ್ವಾಸ. ಮತ್ತು ತಿನ್ನೋದು ನೋಡೋದ್ರಾಗೂ ಏನು ಕಮ್ಮಿ ಮಾಡಿಲ್ರಿ. ಮತ್ತು ಪಾಪ ಜಯವ್ವ ಏನು ಕಮ್ಮಿ ಆಗ್ಲಾರ್ದ ನೋಡ್ಕೊಂಡೈತ್ವ. ಆ ಹುಡುಗಿ ಅಷ್ಟು ಓಡಾಡ್ಕೊಂಡು ಎಲ್ಲ ಮಾಡ್ತೈತಿ, ಒಂದು ಸತನೂ ಸಾಕಾಗಂತೆ ಅಂತೇಳಿ ಕುಂದ್ರೋದೇ ಇಲ್ಲ ನೋಡು. ಅಯ್ಯೋ ನನಗಾರ ಒಂದು ಕೆಲಸ ಹಚ್ಚಂಗಿಲ್ರಿ ಆಕಿ, ಎಲ್ಲ ಆಕಿರ ಮಾಡ್ತಾ. ಮತ್ತು ಒಂದಿನ ನಂಗೆ ಸಾಕಾಗೈತಿ, ನಾ ಕುಂದಿರ್ತೀನಿ ಅಂತ ಅನ್ನೋದೇ ಇಲ್ರಿ. ಯಾವಾಗಲೂ ಕೆಲಸ ಮಾಡ್ತಾನೆ ಇರ್ತಾಳೆ, ಮಾಡ್ತಾನೆ ಇರ್ತಾಳೆ. ಆದ್ರೆ ಖಾಲಿ ಕುಂತ್ರಕಿಗೆ ಇದು ಆಗ್ತೈತೆ ನೋಡ್ರಿ, ಖಾಲಿ ಇರಬಾರ್ದಕ್ಕಿಗೆ. ಭಾರಿ ಗಟ್ಟಿ ಅದಾರ ಬಿಡ್ರಿ. ನನಗಂತೂ ನನ್ನ ಸೊಸೆ ಸಿಕ್ಕಿರೋದು ದೊಡ್ಡ ಪುಣ್ಯ. ಜಗಳ ಮಾಡಂಗಿಲ್ಲ, ಕಿತ್ತಾಡಂಗಿಲ್ಲ, ಏನೋ ಅಂದ್ರೆ ಅನ್ಸನ್ಸ್ಕೊಂಡು ಹೋಗ್ತೈತಿ, ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾಳೆ. ಏನು ಇಷ್ಟು ವರ್ಷ ಆತಕ್ಕೆ ಮದುವೆ ಮಾಡ್ಕೊಂಡ್ಬಂದು ನಮ್ಮ ಮನ್ಯಾಗ ಒಂದು ಸತನೂ ಜಗಳ ಆಡಿಲ್ಲ ನೋಡಿಕ್ಕಿ. ಪುಣ್ಯ ಮಾಡಿರ್ಬೇಕು ನೋಡ್ರಿ ಇಂಥ ಸೊಸ್ತಾರ ಸಿಗಾಕ. ನನಗಂತರ ಜಯಕ್ಕರ ಒಂದು ಗೆಳತಿ ಆದಂಗೆ ಆಗ್ಬಿಟ್ಟಾರ. ಆಕೆ ಹಂಗವ ಒಬ್ರಿಗೆ ಒಂದ್ಸಲ ಹಚ್ಕೊಂಡ್ಲಿಲ್ಲ, ಬಿಟ್ಕೊಡಂಗೇ ಇಲ್ಲಕ್ಕಿ. ನಮ್ಮ ಜಯವ ಒಂದ್ಸಲ ಹಚ್ಕೊಂಡ್ಲಿಲ್ಲ ನೋಡುವ ನೀನು, ಎಷ್ಟು ಪ್ರೀತಿ ತೋರಿಸ್ತಾಳಂದ್ರೆ ಅಕ್ಕಿ ಅಷ್ಟು ಪ್ರೀತಿ ತೋರಿಸ್ತಾ. 4 ದಿನದೊಳಗೆ ಗೊತ್ತಾಗ್ತಲ್ರಿ. ಅವ್ರಂತ ಅಷ್ಟ ಅಲ್ರಿ, ನಿಮ್ಮ ಇಡೀ ಫ್ಯಾಮಿಲಿನ ಚಲೋ ಐತ್ರಿ. ಎಲ್ಲರೂ ಅಂಕಲ್ ಮತ್ತು ಅಣ್ಣಾರ, ನೀವು ಜಯಕ್ಕರ ಮತ್ತು ತ್ರಿವೇಣಿ, ಸ್ನೇಹನಂತರೂ ಮರ್ಯಾಕ ಆಗಿಲ್ಲ ಆಕಿನ ಮುದ್ದು ಮಾತು. ನಾನು ಒಂದು 4 ದಿನ ಕಳಿಸ್ಕೊಡ್ರಿ ನಮ್ಮ ಮನೆಗೆ ಆಕೆ ಸ್ನೇಹಾಗ. ಈಗ ಶಾಲೆ ಅದಾವಲ್ರಿ, ಶಾಲೆ ಮುಗಿದ್ಮ್ಯಾಗ ಕಳ್ಸ್ಕೊಡ್ತೀನಿ ಅಂತ ತಗೋರಿ. ಕಳಿಸ್ಕೊಡ್ರಿಪ್ಪ. ಮತ್ತು ಆಕೆ ಇದ್ರೆ ಹೊತ್ತೋಗಿದ್ದ ಗೊತ್ತಾಗಂಗಿಲ್ರಿ. ಆಕಿಂದ ಮಾತಾಡೋದು ಮತ್ತು ಆಕೆ ಮಾಡೋ ತುಂಟಾಟಗಳಿಗೆ ಹೊತ್ತೋಗಿದ್ದ ಗೊತ್ತಾಗಂಗಿಲ್ರಿ. ಮತ್ತು ನಮಗಾರ ಹೆಂಗೆ ಹೊತ್ತೋಗ್ತಿತ್ರಿ, ಆಕೆ ನಿಂತ್ರನ ಹೊತ್ತೋಗೋದು. ನಮ್ಗಾರ ಈ TV ಪಾಯಿ ನೋಡೋಕ್ಕಾಗಂಗಿಲ್ಲ, ಒಂದು ಧಾರಾವಾಹಿ ನೋಡ್ಬೋದು ಅಷ್ಟೇ. ಮತ್ತು ಆಕೆ ನಿಂತ ನೋಡ್ರಿ ನಮ್ಗೆ ಹೊತ್ತೋಗೋದು. ಅಲ್ಪ ಇನ್ನೊಂದು 2 ಜನ ಇರ್ಬೇಕಾಗಿತ್ತಿಲ್ಲ, ಇಷ್ಟು ಜಲ್ದಿ ಹೊಂಟಿರಪ್ಪ ನೀವು. ಇರಕ್ಕೇನಿಲ್ರಿ, ಇರ್ತಿದ್ವಿ. ಆದ್ರೆ ಕೆಲಸ ಒಂದಲ್ರಿ, ಅದು ಆಫೀಸ್ ಮತ್ತು ಮ್ಯಾನೇಜರ್ ಮ್ಯಾಗ ಬಿಟ್ಟು ಬಂದೇವಿ. ಸುಮ್ಮನೆ ಯಾಕ್ರಿ, ನಾವು ಮಾಡ್ದಂಗೆ ಇನ್ನೊಬ್ರು ಮಾಡಂಗಿಲ್ಲಲ್ರಿ. ನಮ್ಮ ಕೆಲಸ ನಾವ ಮಾಡ್ಬೇಕು, ಅದಕ್ಕೆ. ಹೌದು ಬಿಡಪ್ಪ, ಅದು ನಿಜಾನ. ಪಾಪ ಕೆಲಸನೂ ನೀವ ಇಬ್ರು ನೋಡ್ಕೋಬೇಕು. ಇರ್ಲಿ ತಗೋರಿ, ಇದೊಂದು ಸತ ಹೋಗ್ಬರ್ರಿ. ಮತ್ತು ಇನ್ನೊಂದ್ಸಲ ಬಂದಾಗ 1 ವಾರ ಇದ್ದ ಹೋಗ್ಬೇಕಾ ನೀವು? ಹಿಂಗೆ 2-3 ದಿನ ಇದ್ದು ಹೋಗ್ತೀರಂತ ನಿಂದ್ರಂಗಿಲ್ಲ. ಸರಿ ತಗೋರಿ, ಇರ್ತೀವಂತೆ. ಆದ್ರೆ ಈಗ ನೆಕ್ಸ್ಟ್ ಟೈಮಿಗೆ ನೀವು ನಮ್ಮ ಮನೆಗೆ ಬರ್ಬೇಕ್ರಿ. ಮತ್ತು ಹಂಗೆ ಹಿಂಗೆ ಕೆಲಸ ಅದು ಇದು ಅನ್ನೋಂಗಿಲ್ಲ, ನೀವು ನಮ್ಮ ಮನೆಗೂ ಬರ್ಬೇಕು ನೋಡ್ರಿ. ಬರ್ತೀವಿ ತಗೋಪ್ಪ. ಅಣ್ಣರ ಮತ್ತು ಅವ್ರ ಹುಡುಗರಿಗೆ ಕೆಲಸ ಕೇಳಿದ್ನಲ್ರಿ, ಕಳ್ಸ್ಕೊಡ್ರಿ. ಮತ್ತು ಅವ್ರು ಯಾವಾಗ ಬರ್ತಾರೆ ನೋಡ್ರಿ, ಅವ್ರು ಕೇಳಿ ನನಗೊಂದು ಮಾತು ತಿಳಿಸ್ ಅಂತ ಹೇಳ್ರಿ. ಹ್ಞೂ ಹೇಳ್ತೀನಿ ತಗೋರಿ ನಾನು ಅವ್ರಿಗೆ. ಕೆಲಸನ ಯಾವ ಕೆಲಸ? ಅದ್ರಿ ಅಪ್ಪಾಜಿ, ತ್ರಿವೇಣಿಗ ಮತ್ತು ದೀಪಾಗ ಮತ್ತು ದೀಪನ್ ಫ್ರೆಂಡ್ ಇನ್ನೊಬ್ಬಕ್ಕೆ ಪ್ರೀತಿ ಇದಾಳ್ರಿ, ಅವ್ರು 3 ಜನಕ್ಕೂ ಇವ್ರ ಆಫೀಸ್ ಒಳಗೆ ಕೆಲಸ ಕೊಡ್ತಾರಂತೆ. ಸೊ ಅದಕ್ಕೆ ಕಳಿಸ್ಕೊಡೋಣ ಹತ್ತಿದ್ರು ಅವ್ರು. ಹೌದಾ, ಚಲೋ ಆತು ಬಿಡು. ನಿಮ್ಮ ಕಡೆನೇ ಬರ್ತಾರಂತಂದ್ರೆ ಮತ್ತೆ ನಮ್ಗೆ ಟೆನ್ಷನ್ ಇರಂಗಿಲ್ಲ ಬಿಡ್ರಿ. ನಮ್ಮ ಹುಡುಗರ್ದು ಈಗ ನನಗೆ ಟೆನ್ಷನ್ ಆಗ್ಬಿಟ್ಟಿತ್ತು, ಈ ಹುಡುಗಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಕುಂತಾಳೆ, ಬೇರೆ ಕಡೆ ಹೆಂಗಿರ್ತಾರೆ ಏನು ಅಂತೇಳಿ. ನನಗಂತೂ ಆಕೆ ಕೆಲಸ ಕಳ್ಸಕ್ಕೆ ಇಷ್ಟ ಇಲ್ರಿ. ಆದರೂ ಒಂದು ಹೆಣ್ಮಕ್ಳು ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೋಬೇಕಲ್ರಿ, ಅದಕ್ಕೆ ಸಂಬಂಧ ಆದರೂ ಕಳ್ಸಾತಿದ್ದೆ ಆಕೆಗೆ. ಚಲೋ ಆತು ಬಿಡ್ರಿ, ನಿಮ್ಮ ಆಫೀಸ್ ಹೋಗಿ ಕೊಡಾತಿರಂದ್ರೆ. ಹ್ಞೂ ರೀ, ಅದು ಎಲ್ಲರೂ ಒಂದೇ ಕಡೆ ಆಗ್ಬಿಡ್ತಾರಲ್ಲ, ಸುಮ್ಮನೆ ಅವ್ರ ಮನಸ್ಸು ಆ ಕಡೆ ಇವ್ರ ಮನಸ್ಸು ಈ ಕಡೆ ಆಗಂಗಿಲ್ಲ. ಎಲ್ಲರೂ ಒಂದೇ ಕಡೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಫ್ರೆಂಡ್ಸ್ ಬೇರೆ ಕಡೆ ಅದೀವಿ ಅಂತ ಅನ್ಸಂಗೂ ಇಲ್ಲ ಅವ್ರಿಗೆ. ಒಂದೇ ಕಡೆ ಇದೀವೋ ಅನ್ನೋ ಭಾವನೆನೂ ಇರ್ತೈತಿ. ಒಟ್ಟಿಗೇನು ಕೆಲಸ ಮಾಡ್ತಾರೆ, ಇನ್ನೂ ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ ಗೊತ್ತಿದ್ದವ್ರು ಇದ್ರೆ. ಹೌದೌದು, ಅದು ನಿಜನ ತಗೋರಿ. ಸರಿ ತಗೋರಿ, ಇನ್ನು ಹೊತ್ತಾಗ್ತಿತ್ತು, ನಾವು ಹೋಗಿ ಬರ್ತೀವಂತೆ. ಅಲ್ರಿ, ಊಟ ಮಾಡ್ಕೊಂಡು ಹೋಗ್ಬೇಕಿಲ್ಲ, ಹಂಗ ಹೊಂಟಿರಿಪ್ಪ ನೀವು? ಇಲ್ಲ ರೀ, ಟೈಮ್ ಆಗ್ಬಿಡ್ತಿದೆ ಅದಕ್ಕೆ. ಹೊಂಟ್ರಿ ನೀವು? ತಡ್ರಿ. ಲೇ ಜಯಿ ಏನ್ ಮಾಡಾತಿಲೇ? ಬಾ, ಅವ್ರು ಹೊಂಟಾರ, ಒತ್ತಾಗ್ತಿದಂತ ಅವ್ರಿಗೆ ಪಾಪ. ಜಯಕ ಅವ್ರು ಹೊಂಟಾರಂತೆ, ಬಾ ಮತ್ತೆ ಹೋಗೋಣ. ತಗೊಂಡ ಕಟ್ಟಿದಿಲ್ಲ ಅಷ್ಟು? ಹ್ಞೂನ್ಲೇ ಕಟ್ಟೇನಿ, ಕರೆಕ್ಟಾಗಿ ಇಡ್ಬೇಕಲ್ಲ, ಮತ್ತು ಸುಮ್ಮನೆ ಬೀಳ್ಬಾರ್ದವ, ಅಡಿಗೆ ವೇಸ್ಟ್ ಆಗ್ಬಿಡ್ತೈತಿ ಬಿದ್ರೆ. ಸರಿ ತಗೋ, ಚೆನ್ನಾಗಿರಿ. ಆದ್ರೂ ಅವ್ರು ಇಷ್ಟರಾಗಿದ್ದು ಚಲೋ ಇತ್ತಲ್ಲ.
ಹ್ಞೂಲೇ ಅವ್ರು ಇದ್ದಿದ್ದಕ್ಕೆ ಹೊತ್ತೋಗ್ತಿದ್ದ ಗೊತ್ತಾಗ್ತಿದ್ದಿಲ್ಲ, ಮನೆ ತುಂಬಂಗೆ ಅನಿಸ್ತಿತ್ತು. ಈಗ ಅವ್ರು ಹೋದ ತಕ್ಷಣ ಮನೆ ಎಲ್ಲ ಖಾಲಿ ಖಾಲಿ ಆಗ್ಬಿಡ್ತೈತೆ ನೋಡು. ಹಂಗೆ ಮನೆಗೆ ಜನ ಯಾರು ಬಂದಾಗ ತುಂಬಂಗೆ ಅನಿಸ್ತೈತೆ, ಅವ್ರು ಹೋದ ತಕ್ಷಣ ಮತ್ತೆ ಖಾಲಿ ಖಾಲಿ ಅನಿಸ್ಬಿಡ್ತೈತಿ. ಎಷ್ಟೊತ್ಲೆ ಬರಾಕ ಪಾಪ ಅವ್ರಿಗೆ ಹೊತ್ತಾಗ್ತಿದಂತೆ. ಬುತ್ತಿ ಕಟ್ಟಾತಿದ್ದೆ ರೀ, ಈಗ ಬಿಕ್ಕಿತಂಗೆ ಕಟ್ಟಬೇಕ ಬೇಡದ, ಮತ್ತೆ ದಡಕಿಗೆ ಕಾರ್ ಒಳಗೆ ಬಿದ್ದಿತ್ತಂದ್ರೆ ಎಲ್ಲ ಕಟ್ಟಿ ಇಲ್ಲ ಮತ್ತೆ ಅವ್ರಿಗೆ ಎಲ್ಲಾನು ಮಾಡಿ ಎಲ್ಲಾನು ಕಟ್ಟೇನ್ ತಗೋರಿ, ಚಿಂತೆ ಮಾಡಬೇಡ್ರಿ ನೀವು. ಸರಿ ತಗೋರ್ಲೆ, ನಾ ಹೋಗಿ ಬರ್ತೀನಿ ಅಂತಿದ್ದೆ. ಸರಿ ತಗೋಲೆ, ಹೋಗ್ಬಾ ಹುಷಾರ. ಮತ್ತೆ ಮನೆಗೆ ಹೋದ್ಮೇಲೆ ಫೋನ್ ಮಾಡ, ನೀವು ಮನ್ಯಾಗ ಹೇಳ. ಸರಿ ತಗೋ, ಮನ್ಯಾಗ ಹೇಳಿ ನಾನು ಫೋನ್ ಮಾಡ್ತೀನಿ ಅಂತ ನಿನಗೆ. ನೀವು ಕನ್ಫರ್ಮ್ ಮಾಡ್ರಿ ಮತ್ತೆ ಯಾವಾಗ ಅಂತೇಳಿ. ಸರಿ ತಗೋ, ನಿಂಗೆ ಹೇಳ್ತೀವಿ ಅಂತ ನಾವು. ಸರಿ ತಗೋರಿ ಅಮ್ಮಾರ, ಹೋಗಿ ಬರ್ತೀವಿ ಅಂತ ನಾವಿನ್ನ ಜಯಕ್ಕರ ಕುಸುಮಕ್ಕರ ಹೋಗಿ ಬರ್ತೀವ್ರಿ. ಹ್ಞೂ ರೀ, ಹೋಗಿ ಬರ್ರಿ. ಮತ್ತೆ ಬರ್ರಿ. ಹಾ ಹೋಗಿ ಬರ್ರಿ, ಹಬ್ಬ ಆದಿದ್ದ ಕರೀತಿದ್ರಿ, ಮತ್ತೆ ಬರ್ರಿ. ನಾವು ಬರ್ತೀವ್ರಿ, ಈಗ ನೀವು ಬರ್ಬೇಕ್ರಿ ನಮ್ಮ ಮನೆಗೆ. ಸರಿ ತಗೋರಿ, ಬರೋಣ ಅಂತ. ಅಂದ್ರೆ ಹುಡುಗರೆಲ್ಲ ಎಲ್ಲದಾರ್ರಿ? ಅವರೆಲ್ಲರೂ ಹೋಗಿ ಅಲ್ಲಿ ನಿಂತಾರ್ರಿ ಹೊರಗೆ ಆಗ್ಲೇ. ಹೌದೇನ್ರಿ? ಬರಿ ಬರಿ ಹೋಗೋಣ ಅಂತ, ಬರ್ರಿ, ಟೈಮ್ ಆಗ್ತೈತಿ. ಹಾ ನಡಿಪ್ಪ, ಹೋಗೋಣ ಅಂತ ನಡಿ. ಜೈ ಬ್ಯಾಗ್ ತೊಂಬ, ನೀವು ಹೊರಗಿನ ಮಟ್ಟ. ನಾ ತೊಂಬರ್ದೆ ನಡ್ರಿ. ಬಾಲೆ ಕುಸ್ಮಿ, ನಡಿ ಜಯಕ್ಕ ಹೋಗೋಣ ಅಂತ. ಓಕೆ ಮೇಡಮ್, ಬಾಯ್. ಓಕೆ ಬಾಯ್. ಹುಷಾರಂಗ್ ಹೋಗ್ರ, ಹುಷಾರಂಗ್ ಗಾಡಿ ಓಡ್ಸ ರಾಮ. ಹ್ಞೂ ರೀ ಮೇಡಮ್, ನೀವು ಹೇಳ್ದಂಗೆ ಆಗಲಿ. ಬಾಯ್ ದೀಪು. ಬಾಯ್ ಬಾಯ್ ತ್ರಿವೇಣಿ, ದೀಪ ಇಬ್ರಿಗೂ ಬಾಯ್ ಬಾಯ್ ಬಾಯ್. ಬಾಯ್ಲೆ ಇಬ್ರಿಗೂ ಬಾಯ್ಲೆ. ಫೋನ್ ಮಾಡು ಮನೆ ಹೋದ್ಮೇಲೆ. ಅಕ್ಕಿಗಂದ್ರೆ ಫೋನ್ ಮಾಡಂತಂದಿ, ನನಗನ್ಲಿಲ್ಲ ಅಲ್ಲೇ. ಸರಿ ತಗೋಪ್ಪ, ನೀನು ಹೋಗಿ ಮುಟ್ಟಿದ ಮ್ಯಾಗ ಫೋನ್ ಮಾಡು. ಸರಿ ತಗೋ ಜಯಕ್ಕ, ಹೋಗಿ ಬರ್ತೀವಂತೆ. ನಿಮ್ಮ ಜೊತೆ ಇಷ್ಟ ಇದ್ದಾಗ ನಂಗೆ ಭಾಳ ಖುಷಿ ಆಯ್ತು, ಭಾಳ ಸಂತೋಷನೂ ಆಯ್ತು. ಭಾಳ ಪ್ರೀತಿ ಕೊಟ್ರಿ ನಮಗೆ, ಭಾಳ ಪ್ರೀತಿ ಅಂತ ನೋಡ್ಕೊಂಡಿರಿ. ನೀವು ಬಂದಿದ್ದು ನಿಮ್ಗೆ ನಮ್ಗೆ ಖುಷಿ ಆಗೈತ್ರಿ. ಇಷ್ಟ ಮನೆ ತುಂಬಂಗಿತ್ತ, ಈಗ ಖಾಲಿ ಖಾಲಿ ಆಗ್ಬಿಡೈತೆ ನೋಡ್ರಿ. ನೀವು ಹೋದ ತಕ್ಷಣ ಹೋಗಿ ಬರ್ತೀವ್ರಿ ಅಕ್ಕರ. ಹ್ಞೂ ರೀ, ಹೋಗಿ ಬರ್ರಿ. ಹೋದ್ಮೇಲೆ ಫೋನ್ ಹಚ್ಚಿರಿ. ಹ್ಞೂ ರೀ, ಹಚ್ತೀವಿ ತಗೋರಿ. ಸರಿ ತಗೋರಿ, ಹೋಗಿ ಬರ್ತೀವಿ ಅಂತ, ಇನ್ನು ಹೊತ್ತಾಗ್ತಿತ್ತು ನಮಗೆ. ಹೋಗಿ ಬರ್ರಿ, ಹೋಗಿ ಬರ್ರಿ, ಹುಷಾರಂಗೆ ಹೋಗ್ರಿ, ಗಾಡಿ ಮೂಲಕ ಹೋಗಿಸ್ಕೊಂಡು. ಹಾಂ ಸರಿ ತಗೋರಿ. ಆ ಬುತ್ತಿ ಗಂಟು ನಿಮ್ಗೆ ಕೊಟ್ಬಿಟ್ಲೇನ್ರಿ ಜೈ? ಇರ್ಲಿ ತಗೋರಿ, ಇವತ್ತು ನಾವು ತಗೊಂಡು ಹೋಗ್ಬೇಕಲ್ರಿ, ಕಾರ್ ಅಲ್ಲಿ ನಿಂತಿತ್ತಲ್ಲ, ಅದಕ್ಕೆ ನಾವು ತಗೊಂಡು ಹೋಗ್ತೀವಿ ಕೊಡ್ರಿ ಅಂತ ಇಸ್ಕೊಂಡಿವಿ. ರಾಮ್, ಪ್ರೇಮ್, ಸೂರಜ್, ನಡ್ರಿಪ್ಪ ಹೋಗೋಣ, ಹೊತ್ತಾಗ್ತೈತಿ. ಓಕೆ ಡ್ಯಾಡ್. ಬಾಯ್ ರೀ ಕುಸ್ಮಕ್ಕರ. ಬಾಯ್ ರೀ, ಬಾಯ್ ಬಾಯ್. ಬರ್ತೀವ್ರಿ. ಹ್ಞೂ ರೀ, ಹುಷಾರ್ರಿ. ಅಂಕಲ್ ಆಂಟಿ ಅಜ್ಜ ಅಮ್ಮ ಬಾಯ್ ಬಾಯ್. ಅಂಕಲ್ ಆಂಟಿ ಅಜ್ಜಿ ಅಜ್ಜ ಹೋಗಿ ಬರ್ತೀವಿ. ಅಂಕಲ್ ಆಂಟಿ ಅಜ್ಜ ಅಜ್ಜಿ ಹೋಗಿ ಬರ್ತೀವಿ. ಹ್ಞೂನ್ರಿಪ್ಪ, ಹೋಗಿ ಬರ್ರಿ, ಹುಷಾರಂಗೆ ಹೋಗ್ರೆ, ಹುಷಾರಂಗೆ ಹೋಗಿ ಬರ್ರಿಪ್ಪ. ಹೋಗಿ ಬರ್ರಿಪ್ಪ. ಹ್ಞೂ ರೀ. ಹಾ ಬಾಯ್ 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 ಬಾಯ್. ಮನಿ ಎಲ್ಲ ಖಾಲಿ ಖಾಲಿ ಆಗ್ಬಿಡ್ತು ನೋಡಿ, ಹೋದ ತಕ್ಷಣ. ಹ್ಞೂ ಬೇ, ಇಷ್ಟು ದಿನ ಮನೆ ತುಂಬಂಗಿತ್ತು, ಈಗ ಖಾಲಿ ಖಾಲಿ ಆಗ್ಬಿಡ್ತು ನೋಡು. ಹೋದ್ರೇನ ಜಯಕ್ಕ ಅವ್ರೆ? ಹೌಲೇ, ನೀವು ಎಲ್ಲಿ ಹೋಗಿದ್ದೆ? ಉಂಡಿ ಕೊಟ್ಟೆ. ಇವತ್ತು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ನಾವು ಬರೋಷ್ಟಿಗೆ ಹೋಗೇ ಬಿಟ್ಟಾರಲ್ಲಿ ಇವ್ರೆ. ಅಯ್ಯೋ, ಇಷ್ಟೊತ್ತಕ ಇಲ್ಲೇ ಇದ್ರ ಅವ್ರು. ಇನ್ನಿದ ಈಗ ಗಾಡಿ ಬಿಟ್ಟಾರ ನೋಡು. ಅಯ್ಯೋ, ನಾನು ಹೋಗೇ ಬಿಡ್ತಾರೇನ ಅಂತ ಹೊಡ್ಕೊಂಡು ಬಂದೆ, ಅಷ್ಟೊಳಗೆ ಹೋಗೇ ಬಿಟ್ಟಾರ ಅವ್ರು. ನೀ ಇರ್ಬೇಕಿಲ್ಲ, ಸುಮ್ಮನೆ ಯಾಕೆ ಹೋಗಿದ್ದಿ ಮತ್ತೆ ಮನೆಗೆ ವಾಪಸ್? ಆಕೆ ಪ್ರೇಮಿ ಹೋಗ್ಯಾವ. ಇಲ್ಲ ಬಿಡ, ಸಂಘದ ರೊಕ್ಕ ಕಟ್ಟೋದಿತ್ತು, ಅದಕ್ಕೆ ಇಬ್ರು ಹೋದ್ವಿ. ಇಬ್ರದ್ದು ಐತಲ್ಲ ಸಂಘ. ಮತ್ತೆ ಅಕ್ಕಿ ಇಲ್ಲದ, ಅಕ್ಕಿ ಇನ್ನೂ ಅಲ್ಲೇ ಕುಂತಾಳೆ. ನಾನು ಇವ್ರು ಹೋಗಿಗ್ಯಾರ ಮದರ್ಸ್ಕೊಂಡು ಹೋದ ತಾಯಿ ಅಂತ ಬಂದೆ, ಹೋಗೇ ಬಿಟ್ಟಾರ ಇವ್ರು. ಇನ್ನೂ ಒಂದು 5 ನಿಮಿಷ ಮುಂಚೆ ಬಂದಿದ್ದ ಸಿಕ್ತಿದ್ರು ನೋಡ. 5 ನಿಮಿಷ ಲೇಟ್ ಆಗಿ ಬಂದ್ಬಿಟ್ಟು ಅವ್ರು ಹೋಗಬಿಟ್ರೆ. ಅಪ್ಪಾಜಿ, ಸ್ವಲ್ಪ ನಾವು ಹೊಲ ಕಡೆ ಹೋಗಿ ಬರ್ತೀನಿ ರೀ. ನಾನು ಬರ್ತೀನಿ ನಡಿಯೋ. ನಾನು ಏನು ಮಾಡಿಲ್ಲ, ಇದ್ದೆ ಮಜಾ ಬರ್ತೈತಿ. ಅವ್ರಿದ್ರೆ ಸ್ವಲ್ಪ ಹೊತ್ತು ಹೋಗ್ತಿತ್ತೀಗ, ಅವರು ಇಲ್ಲ. ನಡಿ, ನಾನು ಬರ್ತೀನಿ ಹೊಲಕ್ಕೆ. ನಡ್ರಿ, ಹಂಗಾದ್ರೆ ಹೋಗಿ ಬರೋಣ ಅಂತ. ಜಯವ್ವ, ನಾವು ಸ್ವಲ್ಪ ಹೊಲಕ್ಕೆ ಹೋಗಿ ಬರ್ತೀವಿ. ಸರಿ ತಗೋರಿ ಮಾವರ, ಊಟಕ್ಕೆ ಬರ್ದ್ಬಿಡ್ರಿ. ಮತ್ತೆ ಮಧ್ಯಾಹ್ನ ಹೊತ್ತು ಮಾಡಬೇಡ್ರಿ ಊಟಕ್ಕೆ. ಊಟದ ಹೊತ್ತಿಗೆ ಬರ್ತೀವಿ ತಗೋರವ ನಾವು. ಸರಿ ತಗೋರಿ ಮಾವರ. ಬಾಲೆ ಕುಂದ್ರ ಬಾ. ಅವರು ಹೋಗಿದ್ದಕ್ಕೆ ಮನೆ ಎಲ್ಲ ಖಾಲಿ ಖಾಲಿ ಅನ್ಸಾಯ್ತಿ. ಸರಿ ತಗೋ ಬೇವ, ನಾವಿಲ್ಲೇ ಅಡ್ಡಾಡ್ಕೊಂಡ್ ಬರ್ತೀವಂತ. ಮತ್ತೆಲ್ಲಿ ಹೋಗ್ತಿರ್ಲೆ? ಏ ಆಂಟಿ, ನೀವು ಅಂದ್ರೆ ಮಲ್ಕೊಂಡ್ ಕುಂತು ಬಿಡ್ತೀರಿ, ಮತ್ತೆ ನಾವು ಇಲ್ಲಿ ಕುಂತೇನ್ ಮಾಡ್ಬೇಕೆ? ಅಡ್ಡಾಡ್ಕೊಂಡ್ ಬರ್ತೀವಿ ತಗೋರಿ ಸ್ವಲ್ಪ ಹೊತ್ತು. ಸರಿ ತಗೋರವ, ಹೋಗಿ ಬರ್ರಿ. ಮತ್ತೇನ್ಲೇ ನಿಮ್ ಸಂಗೀತ ಏನಾತ? ಹೊಡೆದಾಡೋದು ಬಿಟ್ಟಾರ, ನಾ ತಗೊಂತೀನಿ ನೀ ತಗೊಂತೀನಿ, ನಾ ತಗೊಂತೀನಿ ನೀ ತಗೊಂತೀನಿ ಅಂತ ಹೇಳಿ ಬರೀ ಇದಾತ್ ನೋಡ. ಅವ್ರದ್ದು ಜಗಳ ಮಾಡೋದು ಆತ. ಅವ್ರ ಯಾವಾಗ ನೆಟ್ಟಗ ಮೀಟಿಂಗ್ ಮಾಡಿದ್ರೆ ಯಾವಾಗಲೂ ಮೀಟಿಂಗ್ ಒಳಗೆ ಜಗಳ ಇದ್ದಿದ್ದ ಅವ್ರದ್ದು. ಸಾಕಾಗಿದ್ವ, ಅದಕ್ಕೆ ತುಂಬಿ ಪಟ ಪಟ ಬಿಟ್ಟು ಬಿಡೋಕಂತ ಮಾಡೇನ್ ನಾನು. ಅಷ್ಟ ಮಾಡಿ ಕೈ ತಕೊಂಡ್ಬಿಡೆ ಲಲ್ತಕ್ಕ. ಎದಕ್ಕೆ ಬೇಕು ಇವೆಲ್ಲ ಒಣ ಟೆನ್ಷನ್? ಅಲ್ಲೇ ನೀ ಎದಕ್ಕೆ ಸಂಘ ಒಳಗೆ ರೊಕ್ಕ ತೆಗ್ಸಿದ್ದಿಲೆ? ನನ್ನ ಮಗನ ಕಾಲೇಜ್ ಫೀಸ್ ಕಟ್ಟಕ್ ಬೇ. ಸರ್ಕಾರಿ ಶಾಲೆಗೆ ಹಾಕ್ರಿ ಅವ್ವ, ನೀವ್ಯಾಕೆ ಅಷ್ಟು ರೊಕ್ಕ ಕೊಟ್ಟ ಕಲಿಸ್ತೀರ ಕಡೆ? ಅಷ್ಟು ರೊಕ್ಕ ಕೊಟ್ಟು ಕಳಿಸಿದ್ರು ಪಗಾರ ಮಾತ್ರ ಸಿಗೋದು 10,000 15,000 ಅಷ್ಟೇ. ಹಂಗ ಆಗೈತ್ ನೋಡೀಗ. ಹೊಂಟಾನೀಗ ಕೆಲ್ಸಕ್ಕೆ ಬರೀ 15,000 ಕೊಡಾತಾರ ನೋಡು. ಬೇಕಾಗಿತ್ತೇನೆ ಸುಮ್ಮನೆ ಸಾಲ ಮಾಡಿ ಕಲಿಸಿ ಬರೀ 10,000-15,000 ರೂಪಾಯಿಗೆ ಹೋಗ್ಬೇಕು, ಲಕ್ಷಾಂತರ ಗಟ್ಟಲೆ ಕಲಿಯಕ್ಕೆ ಹಾಕಿ. ಅಷ್ಟು ರೊಕ್ಕ ಕೊಟ್ಟು ಕಲಿಸಿ 10,000-15,000 ರೂಪಾಯಿ ಕೆಲ್ಸಕ್ಕೆ ಹೋಗೋದು. ಏನ್ ಬಿಡಬೇ, ಎಲ್ಲಾ ರೊಕ್ಕದ ಮ್ಯಾಗ ನಿಂತು ಬಿಟ್ಟೈತಿ ಈಗ. ರೊಕ್ಕ 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 ರೊಕ್ಕನ ಅಂತಾರೆ. ವಿದ್ಯಾನ ರೊಕ್ಕ ಕೊಟ್ಟು ಕೊಂಡ್ಕೊಳತಾರ ಈಗ. ಎಲ್ಲಾರ್ದು ಅದ ಹಣೆ ಬರ. ಏನ್ ಮಾಡ್ತಿ ನೋಡು, ಅವ್ನ್ ದುಡ್ದಿದ್ದು ಇದು ಸಾಲ ಹರ್ಯಾಕ ಆಗತ್ ನೋಡಿ. ಈಗ 10,000-15,000 ರೂಪಾಯಿ ಮೈ ನಡೀತಾವೇನ್ಲೇ? ಎಲ್ಲಾನು ಅಷ್ಟು ತುಟ್ಟಿ ಆಗ್ಯಾವ ಈಗ. ಒಂದೇನ ತಗೋನಕ್ ಹೋದ್ರು ಅಷ್ಟು ತುಟ್ಟಿ ಆಗ್ಯಾವ ಈಗ. ತುಟ್ಟಿ ಕಾಲ ಆಗ್ಬಿಟ್ಟೈತ್ವಾ ಇದು, ತುಟ್ಟಿ ಕಾಲ. ನೋಡಂಗ್ ನೋಡ್ತೀವಿ, ಇಲ್ಲ ಸುಮ್ಮನೆ ಹೊಲ ನೋಡ್ಕೊಂಡು ಹೋಗಪ್ಪ ಅಂತ ಅಂದ್ಬಿಡ್ತೀನಿ ನಾನು. ಅಷ್ಟು ಮಾಡ.